ನಮಸ್ಕಾರ ಸ್ನೇಹಿತರೆ. ಕನ್ನಡದ ನಟಿ ತೇಜಸ್ವಿನಿ ಪ್ರಕಾಶ್ ತಮ್ಮ ಮಗಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಮಧ್ಯೆ ತಮ್ಮ ಜೀವನದಲ್ಲಿ ಎದುರಿಸಿದ ಕೆಲ ರೋಚಕ ಘಟನೆಗಳನ್ನ ಅವರು ಹಂಚಿಕೊಂಡಿದ್ದಾರೆ. ಪ್ಯಾರಿಸ್ನಿಂದ ಬೆಂಗಳೂರಿಗೆ ಬರುವಾಗ ಹೈ ಟರ್ಬುಲೆನ್ಸ್ ವಿಮಾನ ಪ್ರಯಾಣದ ಅನುಭವವನ್ನ ನಟಿ ತೇಜಸ್ವಿನಿ ಪ್ರಕಾಶ್ ಇದೀಗ ಹಂಚಿಕೊಂಡಿದ್ದಾರೆ. ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಕ್ರಿಯರಾಗಿರುವ ನಟಿ ತೇಜಸ್ವಿನಿ ಪ್ರಕಾಶ್ ಹೆಚ್ಚಾಗಿ ಟ್ರಾವೆಲ್ ಕೂಡ ಮಾಡ್ತಿರ್ತಾರೆ. ಹೀಗೆ ವರ್ಷಗಳ ಹಿಂದೆ ಅವರು ಪ್ಯಾರಿಸ್ನಿಂದ ಬೆಂಗಳೂರಿಗೆ ಬರುತ್ತಿದ್ದಾಗ ನಡೆದ ವಿಮಾನ ಪ್ರಯಾಣದ ಭಯಾನಕ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಆ ಸಂದರ್ಭದಲ್ಲಿ ನಟಿ ತೇಜಸ್ವಿನಿ ನಾನು ಸತ್ತೋಗ್ತೀನಿ ಅಂತ ಅನ್ಕೊಂಡಿದ್ದೆ ಎಂದು ಹೇಳ್ಕೊಂಡಿದ್ದಾರೆ. ನನಗೆ ಟ್ರಾವೆಲ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಒಂದು ದಿನ ಹೀಗೆ ಎಲ್ಲೋ ಟ್ರಾವೆಲ್ ಮಾಡ್ತಿದ್ವು. ನಂತರ ಪ್ಯಾರಿಸ್ ಟು ಬೆಂಗಳೂರು ಫ್ಲೈಟ್ ಇತ್ತು. ವಾಪಸ್ ಬರ್ಬೇಕಾದ್ರೆ ಹೈ ಟರ್ಬುಲೆನ್ಸ್ ಉಂಟಾಗಿತ್ತು. ಇನ್ನು ಫ್ಲೈಟ್ ಲ್ಯಾಂಡ್ ಆಗುವುದಕ್ಕೆ 6 ರಿಂದ 7 ಗಂಟೆ ಸಮಯವಿತ್ತು. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಾನು ಬೇರೆ ಫೈನಲ್ ಡೆಸ್ಟಿನೇಷನ್ ಸಿನಿಮಾ ಬೇರೆ ನೋಡ್ಕೊಂಡು ಹೋಗಿದ್ದೆ. ನಾನಿದ್ದ ಫ್ಲೈಟ್ ಹೇಗೆ ಶೇಕ್ ಆಗ್ತಿತ್ತು ಅಂತಂದ್ರೆ ಲಗೇಜ್ ಡೋರ್ಗಳೆಲ್ಲವೂ ಓಪನ್ ಆಗ್ಬಿಟ್ಟಿತ್ತು. ಸೂಟ್ ಕೇಸ್ ಎಲ್ಲವೂ ಅಲ್ಲಾಡ್ತಿತ್ತು. ಆಗ ಇವತ್ತು ಫ್ಲೈಟ್ ಕ್ರಾಶ್ ಆಗಿ ಬಿಡುತ್ತೆ ಅನ್ನೋದು ನನ್ನ ತಲೆಗೆ ಬಂದಿತ್ತು ಎಂದು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ತೇಜಸ್ವಿನಿ ಪ್ರಕಾಶ್ ಹೇಳ್ಕೊಂಡಿದ್ದಾರೆ. ಆ ಮೊಮೆಂಟ್ ನಲ್ಲಿ ಒಂದು 5 ನಿಮಿಷಗಳ ಕಾಲ ನಾನು ತುಂಬಾ ನಡುಗುತ್ತಿದ್ದೆ. 5 ನಿಮಿಷ ಆದ ಮೇಲೆ ಫ್ಲೈಟ್ ಹತೋಟಿಗೆ ಬಂತು. ಆಗ ನಾನು ವಾಪಸ್ ಬದುಕಿದೆ ಅಂತ ಅನ್ಸಿತ್ತು ಎಂದು ತೇಜಸ್ವಿನಿ ಪ್ರಕಾಶ್ ಹೇಳ್ಕೊಂಡಿದ್ದಾರೆ. ಹೀಗೆ ಗೋವಾದಲ್ಲಿ ಒಂದು ಸೀನ್ ಶೂಟಿಂಗ್ ಮಾಡ್ತಿದ್ವು. ವಾಟರ್ ಬೋಟ್ ನಲ್ಲಿ ಶೂಟಿಂಗ್ ಮಾಡಲಾಗ್ತಿತ್ತು. ಒಂದು ಬೋಟ್ ನಲ್ಲಿ ಕ್ಯಾಮರಾಮ್ಯಾನ್ ಮತ್ತು ಡೈರೆಕ್ಟರ್ ಇದ್ರು. ಇನ್ನೆರಡು ವಾಟರ್ ಬೋಟ್ ಗಳಲ್ಲಿ ನಾನು ಮತ್ತು ನನ್ನ ಪೇರ್ ಉಳಿದ 2 ಜೋಡಿಗಳಿದ್ದರು. ಜನ ಕಾಣಿಸಬಾರದು ಅಂತ ದಡದಿಂದ ತೀರಾ ಮುಂದಕ್ಕೆ ಹೋದವು. ಮೋಟಾರ್ ಬೋಟ್ ಸ್ಪೀಡ್ ಹೆಚ್ಚಾಗಿ ಸಮುದ್ರದ ಮಧ್ಯೆ ಉಲ್ಟಾ ಬಿದ್ದು ಹೋಯಿತು. ನನಗೆ ಸ್ವಿಮ್ಮಿಂಗ್ ಬರಲ್ಲ. ನಾನು ಸಮುದ್ರದ ಒಳಗೆ ಹೋಗ್ಬಿಟ್ಟೆ. ಅಲ್ಲಿಯೂ ನಾನು ಸತ್ತೋದೆ ಅಂತ ಅಂದ್ಕೊಂಡೆ. ನಾನು ಲೈಫ್ ಜಾಕೆಟ್ ಧರಿಸಿದ್ದರಿಂದ ನಾನೇ ಮೇಲೆ ಬಂದೆ ಎಂದು ತಮ್ಮ ಜೀವನದ ಭಯಾನಕ ಅನುಭವಗಳನ್ನ ತೇಜಸ್ವಿನಿ ಪ್ರಕಾಶ್ ಬಿಚ್ಚಿಟ್ಟಿದ್ದಾರೆ. ಇನ್ನು ತೇಜಸ್ವಿನಿ ಪ್ರಕಾಶ್ ರವರು ಮಾತಾಡ್ ಮಲ್ಲಿಗೆ, ಬಂಧು ಬಳಗ, ನಿತ್ಯ ಜೊತೆ ಸತ್ಯ, ಗಜ ಸೇರಿದಂತೆ ಮುಂತಾದ ಸಿನಿಮಾಗಳಲ್ಲಿ ತೇಜಸ್ವಿನಿ ಪ್ರಕಾಶ್ ನಟಿಸಿದ್ದಾರೆ. ಸ್ನೇಹಿತರೆ, ಈ ಭಯಾನಕ ಅನುಭವಗಳ ಬಗ್ಗೆ ನಿಮ್ಗೆಲ್ಲ ಏನ್ ಅನ್ಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.